ಬಂಧುಗಳೇ ನಮಸ್ಕಾರ, ನಾನು ವೀರ್ನಗೌಡ. ಸ್ನೇಹಿತರೆ, ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ವರದಿಯನ್ನ ಸಲ್ಲಿಸಿರ್ತಕ್ಕಂತಹದ್ದು. ಮೊದಲನೇದಾಗಿ ಇದು ಬುರುಡೆ ಪ್ರಕರಣ ಅಲ್ಲ. ಬುರುಡೆ ಎನ್ನುವಂತಹ ಪದದ ಅರ್ಥ ಸುಳ್ಳು ಅಥವಾ ಖಾಲಿ ಅನ್ನುವಂತಹದ್ದು ಅರ್ಥ ಕೊಡುವುದರಿಂದ ಇದು ಬುರುಡೆ ಪ್ರಕರಣ ಅಲ್ಲ. ಈಗ ಆಲ್ರೆಡಿ ಆ ಬುರುಡೆ ಏನಿದೆ ಅದು ಫೈಬರ್ ಬುರುಡೆ ಅಲ್ಲ ಮತ್ತು ಎಲ್ಲಿಂದನೋ ಸ್ಮಶಾನದಿಂದ ಅಥವಾ ಲ್ಯಾಬ್ರೋಟರಿಯಿಂದನೋ ತಂದಿರತಕ್ಕಂತಹ ಬುರುಡೆ ಅಲ್ಲ. ಅದು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರ್ತಕ್ಕಂತಹ ಮತ್ತು ಬಂಗ್ಲೆಗುಡ್ಡೆಯಿಂದ ಇಲ್ಲಿ ಇರ್ತಕ್ಕಂತಹ ಬುರುಡೆನೆ ಅಂತೇಳಿ SIT ಈಗಾಗಲೇ ಸ್ಪಷ್ಟಪಡಿಸಿದೆ. ಹಾಗಾಗಿ ಇದು ಬುರುಡೆ ಪ್ರಕರಣ ಅಲ್ಲ, ಇದು ಸಾಲು ಸಾಲು ಶವಹೂತ ಪ್ರಕರಣ. ಸ್ನೇಹಿತರೆ, ಸಾಲು ಸಾಲು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ನಿಲುವೇನು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಸವಾಲುಗಳೇನು ಮತ್ತು ಇವರು ಸತ್ಯವನ್ನ ಭೇದಿಸ್ತಾರಾ ಅಥವಾ ಸಮಾಧಿಯೊಳಗಿನ ಸತ್ಯವನ್ನ ಹೊರ ಹಾಕ್ತಾರಾ ಅಥವಾ ಧೈರ್ಯದಿಂದ ನಿಷ್ಠುರತೆಯಿಂದ ನಿಲ್ತಾರಾ ಅಥವಾ ಇದು ಕೂಡ ಒಂದು ಷಡ್ಯಂತ್ರ ಅಂತೇಳಿ ಅವರಿಗೆ ತಲೆಬಾಗ್ತಾರಾ ಅಥವಾ ಇದರಲ್ಲಿ ಯಾರಾದ್ರನ್ನು ಪ್ರಭಾವಿಗಳನ್ನ ರಕ್ಷಣೆ ಮಾಡ್ತಾರಾ ಎನ್ನುವಂತಹದ್ದು ಅವರ ಮುಂದಿರ್ತಕ್ಕಂತಹ ಹಲವಾರು ಸವಾಲುಗಳನ್ನ ನಾನು ಈ ಪೂರ್ಣ ವಿಡಿಯೋ ನೋಡಿ ಅದರಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ, ಈಗ 98 ಮೆಟೀರಿಯಲ್ ಎವಿಡೆನ್ಸ್ಗಳನ್ನ ಈಗಾಗಲೇ SIT ಕೊಟ್ಟಿರ್ತಕ್ಕಂಥದ್ದು. ಮೆಟೀರಿಯಲ್ ಎವಿಡೆನ್ಸ್ ಏನು ಅಂತಂದ್ರೆ ಈ ಮೂಳೆ ಆಗಿರ್ಬೋದು, ಮಣ್ಣಾಗಿರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಅಲ್ಲಿ ಸಿಕ್ಕಿರ್ತಕ್ಕಂತಹ ಕುರುಹುಗಳಾಗಿರ್ಬೋದು, ಇನ್ನು ಅನೇಕ ರೀತಿಯಾದಂತಹ ಮೆಟೀರಿಯಲ್ ಎವಿಡೆನ್ಸ್ಗಳನ್ನ ಒಟ್ಟಾರೆಯಾಗಿ 98 ಮೆಟೀರಿಯಲ್ ಎವಿಡೆನ್ಸ್ಗಳನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ SIT ಸಲ್ಲಿಸಿದೆ ಮತ್ತು 7,005 ಪುಟಗಳು ಮತ್ತು 265 ಸಾಕ್ಷಿದಾರರ ಹೇಳಿಕೆಗಳನ್ನು ಕೂಡ ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರ್ತಕ್ಕಂತಹ ಬುರುಡೆಗಳು ಅಥವಾ ಅಸ್ಥಿಪಂಜರಗಳು ಏನಿದ್ದಾವೆ ಅದರಲ್ಲಿ ಕಾಣೆಯಾದ 73 ಮಂದಿ ಏನು ಅವರು ಕಾಣೆಯಾದವರ ಬಗ್ಗೆ ಮಾಹಿತಿಯನ್ನ ನೀಡಿ FIR ಮಾಡಿದ್ರು. ಆ ಮೂಳೆಗಳಿಗೂ ಮತ್ತು ಆ ಏನು ಕಾಣೆಯಾದವರ ಮನೆಯವರ ಸಂಬಂಧಿಕರಿಗೂ DNA ಮ್ಯಾಚ್ ಆಗಿದೆ. ಕೆಲ ಅಸ್ಥಿ ಪಂಜರಗಳು ಮತ್ತು ಕೆಲ ಕಾಣೆಯಾದವರಿಗೆ DNA ಮ್ಯಾಚ್ ಆಗಿದೆ ಎನ್ನುವಂತಹ ವರದಿ ಕೂಡಗಿನ ಬಂದಿರತಕ್ಕಂಥದ್ದು. ಹಾಗಾದ್ರೆ ಈಗ ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಆ ಶವಗಳನ್ನ ಅಂದ್ರೆ ಹಿಂಸಾತ್ಮಕವಾಗಿ ಸಾಯಿಸಿದಂಥವರು ಯಾರು ಅನ್ನುವಂತಹದ್ದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಆ ಬಂಗ್ಲೆಗುಡ್ಡೆಯಲ್ಲಿ ಅಪರಾಧಿಕ ಸ್ಥಳದಲ್ಲಿ ಅಪರಾಧಿಕ ಕೃತ್ಯವನ್ನ ಮಾಡಿದವರು ಯಾರು ಅಂತೇಳಿ ನಾವಿಲ್ಲಿ SIT ಪತ್ತೆ ಹಚ್ಚಬೇಕಾಗುತ್ತೆ. ಈಗ ಆಲ್ರೆಡಿ SIT ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶಾಲಿನಿ ರಜನೀಶ್ ಅವರಿಗೆ ಆಲ್ರೆಡಿ ಒಂದು ವರದಿಯನ್ನ ಆಲ್ರೆಡಿ ಸಲ್ಲಿಸಿದೆ ಮತ್ತು ಆ ವರದಿಯಲ್ಲಿ ನಮಗೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯವಿದೆ ಮತ್ತು ತನಿಖೆಯನ್ನ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ SIT ಈಗ ಆಲ್ರೆಡಿ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಅಲ್ಲಿ ಇನ್ನ ಹೆಚ್ಚಿನದಾಗಿ ತನಿಖೆಯ ಅಗತ್ಯತೆ ಇದೆ ಎನ್ನುವಂತಹದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಅಥವಾ ಸಹಜವಾಗಿನೇ ಎಲ್ರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದು. ಅಲ್ಲದೇನೆ ಆ ತನಿಖೆಯಲ್ಲಿ ಹಲವಾರು ಭಯಾನಕ ಮತ್ತು ಭೀಕರ ಕೃತ್ಯಗಳು ಹೊರಬರಲಿವೆ. ಆ ತನಿಖೆಯ ವರದಿ ಬರಬೇಕು ಅಂತೇಳಿ ಎಲ್ಲ ಸೌಜನ್ಯ ಹೋರಾಟಗಾರರಾಗಿರ್ಬೋದು ಅಥವಾ ಈ ಅಲ್ಲಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂತಹ ಅಲ್ಲಿ ಒಂದು ತನಿಖೆಯ ವರದಿ ಏನಿದೆ ಅಲ್ಲಿ ಆ ಕಾಣೆಯಾಗಿರ್ತಕ್ಕಂಥವರು ಮತ್ತು ಹಲವಾರು ಹೋರಾಟಗಾರರು ಆ ವರದಿಯನ್ನ ಕಾಯ್ತಾ ಇದ್ದಾರೆ. ಅದರಲ್ಲಿ ಹೋರಾಟಗಾರರ ಬಗ್ಗೆಯೂ ಕೂಡ ಬರೆದಿರ್ತಾರೆ. ಹೋರಾಟಗಾರರನ್ನ ತೇಜೋದೇನು ಮಾಡಿದ್ದು ಇರುತ್ತೆ, ಒಂದು ರಿಪೋರ್ಟ್ ಹಂಗೂ ಇರುತ್ತೆ, ಒಂದು ರಿಪೋರ್ಟ್ ಹಿಂಗೂ ಇರುತ್ತೆ. ಕೆಲವೊಂದಿಷ್ಟು ರಾಜಕೀಯ ಒತ್ತಡಕ್ಕೂ ಕೂಡ ಮಣಿದಿರಬಹುದು. ಆದರೆ SITಗೆ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಎಂತಹ ರಾಜಕೀಯ ಒತ್ತಡ ಬಂದರೂ ಕೂಡ ಅಷ್ಟೊಂದೆಲ್ಲ ಷಡ್ಯಂತ್ರ ಅಂತೇಳಿ ಬೊಬ್ಬೆ ಹೊಡೆದ್ರು ಕೂಡ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತೇಳಿ ಬೊಬ್ಬೆ ಹೊಡೆದ್ರು ಕೂಡ ಇವರುಗಳು SIT ಅವರು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಅದನ್ನು ಹೊರತುಪಡಿಸಿ ರಾಜಕೀಯ ಒತ್ತಡವನ್ನೂ ಕೂಡ ಹೊರತುಪಡಿಸಿ ಒಂದಿಷ್ಟು ತನಿಖೆಯನ್ನ ಮಾಡಿದ್ದಾರೆ ಎನ್ನುವಂತಹದ್ದು ನಮಗೆ ತಿಳಿದಿರ್ತಕ್ಕಂತಹ ವಿಚಾರ. ಸ್ನೇಹಿತರೆ, ಆ ವರದಿ ಏನಿದೆ ಆ ವರದಿ ಬಂದಾಕ್ಷಣ ಅದರಲ್ಲಿ ಭೀಕರ ಭಯಾನಕ ಕೃತ್ಯ ಇದೆ ಅನ್ನುವಂತಹದ್ದನ್ನು ನಾವು ಹೇಳಬಹುದು. ಸ್ನೇಹಿತರೆ, ಈಗ ಗೃಹ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರ ನಿಲುವೇನು ಎನ್ನುವಂತಹದ್ದನ್ನು ನಾವು ನೋಡ್ತಾ ಹೋದ್ರೆ,
ಸ್ನೇಹಿತರೆ, ಈಗ ನಮ್ಮ ಮುಂದಿರ್ತಕ್ಕಂತಹ ಪ್ರಶ್ನೆಗಳು SIT 98 ಮೆಟೀರಿಯಲ್ ಎವಿಡೆನ್ಸ್ 265 ಸಾಕ್ಷಿಗಳ ಹೇಳಿಕೆಗಳು ಮತ್ತು 7005 ಪುಟಗಳ ವರದಿಯನ್ನ ನ್ಯಾಯಾಲಯಕ್ಕೆ ಈಗ ಆಲ್ರೆಡಿ ಸಲ್ಲಿಸಲಾಗಿದ್ದು ಮುಂದಿನ ತನಿಖೆಯನ್ನು ಹೇಗೆ ಮುಂದುವರಿಸಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಧಿಕೃತ ನಿಲುವೇನು ಎನ್ನುವಂತಹದ್ದು. ಅಲ್ಲದೇನೆ ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಈ ಹಿಂದೆ ಅಂದ್ರೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರು, ಈಗಿನ ಮುಖ್ಯಮಂತ್ರಿ, ಹಿಂದೆ ಇದ್ದಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು SIT ರಚನೆಯಾದ ತಕ್ಷಣವೇ ಇದೊಂದು ಷಡ್ಯಂತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಎನ್ನುವ ಮಾತನ್ನ ಅವರು ಈ ಹಿಂದೆನೇ ಆಡಿದ್ರು. ಆದರೆ ಈ ಅವರ ನಿಲುವು ಏನಿದೆ, ಈ ಷಡ್ಯಂತ್ರ ಎಂಬ ಆರೋಪ ಕೇಳಿ ಬಂದಿದ್ರೂ ಕೂಡ ಈ SIT ವರದಿ ಸಲ್ಲಿಕೆಯ ನಂತರ ಈ ಸರ್ಕಾರದ ಅಧಿಕೃತ ನಿಲುವೇನು ಅಥವಾ ಈ ಹಿಂದಿನ ಹೇಳಿಕೆಗೆ ಅಂದ್ರೆ ಈ ಉಪಮುಖ್ಯಮಂತ್ರಿಯವರ ಹೇಳಿಕೆಗೆ ಸರ್ಕಾರ ಸ್ಪಷ್ಟನೆ ನೀಡುತ್ತಾ ಅನ್ನುವಂಥದ್ದು. ಅಂದ್ರೆ ನೇರವಾಗಿ ಇದು ಯಾವುದೇ ಷಡ್ಯಂತ್ರ ಅಲ್ಲ, ಇದು ಯಾವುದೇ ಧರ್ಮಸ್ಥಳಕ್ಕೆ ಅಪಪ್ರಚಾರ ಅಲ್ಲ, ಇದು ಒಂದು ಸಾಲು ಶವಹೂತ ಪ್ರಕರಣ, ಅಲ್ಲಿಯ ತನಿಖೆ ಆಗಲಿ, ಅಲ್ಲಿಯ ಕೃತ್ಯಗಳೆಲ್ಲವೂ ಹೊರಬರಬೇಕು ಅನ್ನುವಂಥದ್ದನ್ನ ನೇರವಾಗಿ ದಿಟ್ಟವಾಗಿ ಆ ಮುಖ್ಯಮಂತ್ರಿಗೆ ಹೇಳ್ತಾರ ಸಚಿವ ಪ್ರಿಯಾಂಕ ಖರ್ಗೆ ಎನ್ನುವಂಥದ್ದು. ಇನ್ನೊಂದು ಮೂರನೇದಾಗಿ SIT ವರದಿಯಲ್ಲಿ ಉಲ್ಲೇಖವಾಗಿರುವ ಸಾಕ್ಷಿಗಳು ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತದೆಯೇ ಎನ್ನುವಂಥದ್ದು. ನಾಲ್ಕನೆಯದಾಗಿ, ಈ ಪ್ರಕರಣದಲ್ಲಿ ಸರ್ಕಾರ ಸಂಪೂರ್ಣ ಮತ್ತು ಪಾರದರ್ಶಕತೆ, ನಿಷ್ಪಕ್ಷಪಾತ ತನಿಖೆಯನ್ನ ಖಚಿತಪಡಿಸಿಕೊಳ್ಳುತ್ತದೆಯೋ ಅಥವಾ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಅಥವಾ ಪ್ರಭಾವಿಗಳ ಅಥವಾ ಸಂಸ್ಥೆಯ ಪರ ನಿಲ್ಲುತ್ತದೆಯೋ ಅಥವಾ ಕಾನೂನಿನ ಪ್ರಕಾರವೇ ಕ್ರಮ ಜರುಗುತ್ತದೆಯೋ ಎನ್ನುವಂತಹದ್ದು ನಾವು ಇಲ್ಲಿ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಅಲ್ಲದೆ SIT ವರದಿಯಲ್ಲಿ ಕೆಲ ಕಾಣೆಯಾದಂತಹ ವ್ಯಕ್ತಿಗಳು DNA ಮಾದರಿಗಳಿಗೆ ಕೆಲ ಮೂಳೆಗಳು ಮ್ಯಾಚ್ ಆಗಿವೆ ಎನ್ನುವಂತಹದ್ದು ಹೊಂದಾಣಿಕೆ ಕಂಡು ಬಂದಿದೆ. ಅಲ್ಲದೆ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಪತ್ತೆಯಾದ ಕೆಲವು ಮೂಳೆಗಳು ಕೂಡ ಹಿಂಸಾತ್ಮಕವಾಗಿದೆ ಎನ್ನುವಂಥದ್ದು ಕೂಡ BLR ಪೋಸ್ಟ್ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ನಿಲುವೇನು, ಪ್ರಕರಣದ ಸತ್ಯಾಸತ್ಯತೆಯನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಲು ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಳ್ಳುತ್ತದೆ ಎನ್ನುವಂತಹದ್ದು. SIT ವರದಿಯಲ್ಲಿರುವ ಏನು ವೈಜ್ಞಾನಿಕ ವರದಿಗಳು ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳು, DNA ವರದಿಗಳು ಮತ್ತು ವಿಧಿವಿಜ್ಞಾನ ವರದಿಗಳ ಆಧಾರದ ಮೇಲೆ ತಪ್ಪಿತಸ್ಥರ ವಿರುದ್ಧ ಯಾವುದೇ ಒತ್ತಡವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಭರವಸೆ ನೀಡುತ್ತದೆಯೋ ಅಥವಾ ಇಲ್ಲವೋ ಎನ್ನುವಂಥದ್ದು. SIT ವರದಿಯಲ್ಲಿ ಉಲ್ಲೇಖಿಸಿರುವ ಎಲ್ಲಾ ಸಾಕ್ಷ್ಯಗಳ ಆಧಾರದ ಮೇಲೆ ಯಾವುದೇ ಪ್ರಭಾವಿ ವ್ಯಕ್ತಿಯಾಗಿದ್ರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಸಮಾನರೆಂದು ಸಮಾನವಾಗಿ ತನಿಖೆ ನಡೆಸಲಾಗುತ್ತದೆಯೋ ಅಥವಾ ಇಲ್ಲವೋ ಎನ್ನುವಂಥದ್ದು. ರಾಜಕೀಯ, ಸಾಮಾಜಿಕ, ಆರ್ಥಿಕ ಒತ್ತಡಗಳಿಲ್ಲದೆ ತನಿಖೆ ಪೂರ್ಣಗೊಳ್ಳುತ್ತದೆ ಎಂಬ ಭರವಸೆಯನ್ನ ಸರ್ಕಾರ ನೀಡುತ್ತದೆಯೋ ಅಥವಾ ಇಲ್ಲವೋ ಎನ್ನುವಂಥದ್ದು. SIT ವರದಿಯಲ್ಲಿರುವ ಶಿಫಾರಸುಗಳನ್ನು ಸರ್ಕಾರ ಸಂಪೂರ್ಣವಾಗಿ ಜಾರಿಗೊಳಿಸಲಿದೆಯೋ ಅಥವಾ ಕೆಲವು ಭಾಗಗಳನ್ನ ಮಾತ್ರ ಪರಿಗಣಿಸಿ ಕೆಲವು ಭಾಗಗಳಿಗೆ ಮಾತ್ರ ಪರಿಗಣಿಸಿ ತನಿಖೆಯನ್ನ ಮಾಡುತ್ತಾ ಕೆಲವೊಂದಷ್ಟನ್ನು ಮರೆಮಾಚಿ ತನಿಖೆಯನ್ನ ಮಾಡುತ್ತೋ ಹೇಗೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬೇಕಾಗಿದೆ ಸ್ನೇಹಿತರೆ. ನಂತರವಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಧಿವಿಜ್ಞಾನ ವರದಿಗಳನ್ನ ನ್ಯಾಯಾಲಯದ ಮುಂದೆ ಸಮರ್ಪಕವಾಗಿ ಈಗಾಗಲೇ ಮಂಡಿಸಲಾಗಿದೆ. ಇನ್ನೊಂದಿಷ್ಟು ವರದಿಗಳನ್ನ ಮತ್ತೆ ನ್ಯಾಯಾಲಯಕ್ಕೆ ಮಂಡಿಸುವಂತಹ ಸಾಧ್ಯತೆ ಇದೆಯೋ ಎನ್ನುವಂಥದ್ದು. ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕಿಸಲು ಸರ್ಕಾರ ಕಾಲಮಿತಿಯೊಳಗೆ ಕಾನೂನು ಕ್ರಮವನ್ನ ಜರುಗಿಸುತ್ತದೆಯೋ ಅಥವಾ ಕಾನೂನು ಕ್ರಮಗಳನ್ನ ಪ್ರಕಟಣೆ ಮಾಡುತ್ತೋ ಇಲ್ವೋ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಇನ್ನು ಯಾವುದೇ ಪ್ರಭಾವಿ ಅಥವಾ ಸಂಸ್ಥೆಯ ವಿರುದ್ಧ ಸಾಕ್ಷ್ಯ ದೊರೆತರೆ ಅವರ ಸ್ಥಾನಮಾನವನ್ನು ಲೆಕ್ಕಿಸದೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆಯೋ. ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿ ಅಥವಾ ಪ್ರಭಾವಿ ಸಂಸ್ಥೆ ಅಥವಾ ಯಾವುದೇ ಒಬ್ಬ ದೊಡ್ಡ ರಾಜಕೀಯ ಪಕ್ಷದಲ್ಲಿರಬಹುದು, ಇನ್ನೇನೋ ಆಗಿರಬಹುದು, ಅಥವಾ ಯಾವುದೋ ಒಂದು ಸಂಸ್ಥೆ ಇರಬಹುದು, ಅಂತಹವರ ಮೇಲೆ ಒಂದು ಸಾಕ್ಷ್ಯ ಸಿಕ್ಕರೆ
ಅವರನ್ನ ಏನು ಸ್ಥಾನಮಾನವನ್ನ ಲೆಕ್ಕಿಸಿದೇನೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆಯೋ ಇಲ್ವೋ. ಸಚಿವ ಗೃಹಾಂಕ ಯಾರು ಪ್ರಿಯಾಂಕ ಖರ್ಗೆ, ಗೃಹ ಮಂತ್ರಿ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಂದ ಅವರ ಕೈಯಲ್ಲಿ ಇದಾಗುತ್ತಾ ಇಲ್ವಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಅಪ್ಪಣೆ ಕೊಡ್ತಾರೋ ಇಲ್ವೋ, ಉನ್ನತ ಮಟ್ಟದ ತನಿಖೆಗೆ ಇವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾರೋ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಅದನ್ನೇ ನಾವೀಗ ಪ್ರಶ್ನೆಗಳ ರೂಪದಲ್ಲಿ ಕೇಳ್ತಾ ಇರತಕ್ಕಂಥದ್ದು. ಈ ಪ್ರಕರಣದ ತನಿಖೆಯಲ್ಲಿ ಸಾರ್ವಜನಿಕರಿಗೆ ಪಾರದರ್ಶಕತೆಯಿಂದ ಸಾರ್ವಜನಿಕರಿಗೆ ನಿಯಮಿತವಾದಂತಹ ಮಾಹಿತಿಯನ್ನ ನೀಡ್ತಾ ಹೋಗುತ್ತೋ ಇಲ್ವೋ ಸರ್ಕಾರ ಎನ್ನುವಂತಹದ್ದನ್ನ ನಾವುಗಳು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಇಷ್ಟೊಂದು ಸವಾಲುಗಳು ಈಗ ಗೃಹ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕ ಖರ್ಗೆ ಅವರ ಹತ್ರ ಇರ್ತಕ್ಕಂತಹದ್ದು, ಸಾಲು ಸಾಲು ಸವಾಲುಗಳು ಇರ್ತಕ್ಕಂಥದ್ದನ್ನು ಇವರು ಎದುರಿಸ್ತಾರೋ ಅಥವಾ ಹಿಂದೆ ಸರ್ಕೊಳ್ತಾರೋ, ಆ ಗಟ್ಸ್ ಆ ಧಮ್ ಈ ಪ್ರಿಯಾಂಕ ಖರ್ಗೆ ಅವರಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಇದೆಯೋ ಅಥವಾ ಇಲ್ವೋ. ಇವರು ಮಾತನಾಡ್ತಕ್ಕಂತಹದ್ದು ಅಂದ್ರೆ ಶೋಷಿತರ ಪರವಾಗಿ ದಮನಿತರ ಪರವಾಗಿ ಇದ್ದೇವೆ ಎನ್ನುವ ಶೋಷಿತರ ಪರವಾಗಿ ನಾವು ಇದ್ದೇವೆ ಎನ್ನುವಂತಹದ್ದು ಇದು ಬರೀ ಬೂಟಾಟಿಕೆಯೋ ಅಥವಾ ನಿಜವಾಗ್ಲೂ ಕೂಡಗಿನ ಇದರ ಒಂದು ಸಮಾಧಿಯೊಳಗಿನ ಸತ್ಯವನ್ನ ಇವರು ಬಹಿರಂಗ ಪಡಿಸ್ತಾರಾ, ಅಥವಾ ಇವ್ರದ್ದು ಬೂಟಾಟಿಕೆನ, ಅಥವಾ ಪ್ರಭಾವಕ್ಕೆ ಮಣಿತಾರೋ, ಅಥವಾ ಕಾನೂನು ಕ್ರಮಗಳನ್ನ ಕೈಗೊಳ್ತಾರೋ, ಇವನ್ನೆಲ್ಲವನ್ನು ಕೂಡ ಸ್ನೇಹಿತರೆ ನಾವು ಕಾದು ನೋಡಬೇಕಾಗಿದೆ. ಈ SIT ವರದಿಯಲ್ಲಿ ಬರಬೇಕು. ಈ ಆಲ್ರೆಡಿ ಈಗ SIT ವರದಿಯನ್ನ ಕೊಟ್ಟಿದ್ದಾರೆ. ಈಗ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು ಮತ್ತು ಜಯಂತ್ ಟಿ ಅವರಾಗಿರ್ಬೋದು ಈಗ ಆಲ್ರೆಡಿ ಈಗ ಸರ್ಟಿಫೈಡ್ ಕಾಪೀಸ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ಇನ್ನೇನು ಆ ಸಾಕ್ಷ್ಯಗಳು ಆ ವರದಿಗಳು ಬರಬೇಕು. ಆ ವರದಿಯಲ್ಲಿ ಎರಡೂ ಕಡೆಯಲ್ಲಿಯೂ ಅವರು ಬರೆದಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಭಾಗ ಅತಿ ಭಯಾನಕತೆಯಿಂದ ಅತಿ ಕ್ರೂರತೆಯಿಂದ ಕೂಡಿದೆ ಎನ್ನುವಂತಹದ್ದು ಮತ್ತು ಯಾವುದೇ ಹಾರರ್ಗೂ ಕೂಡ ಕಡಿಮೆ ಇಲ್ಲ, ಯಾವುದೇ ಹಾರರ್ಗೂ ಕೂಡಗಿನ ಕಡಿಮೆ ಇಲ್ಲ, ಅಷ್ಟೊಂದು ಭಯಾನಕವಾಗಿದೆ. ಒಂದು ಸಾರಿ DKಶಿ ಅವರೇ ಬೆಚ್ಚಿ ಬೀಳುತ್ತೆ. ಅವರು ನೋಡಬೇಕು, ಆ ವರದಿಯನ್ನ ನೋಡಿದ್ರೆ DK ಶಿವಕುಮಾರ್ ಅವರು ಕೂಡಗಿನ ಬೆಚ್ಚಿ ಬೀಳ್ತಾರೆ. ಅಥವಾ ಏನು ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಕೂಡಗಿನ ಅದನ್ನ ಓದಿ ಹೇಳಬೇಕು. ಇಡೀ ರಾಜ್ಯ ಬೆಚ್ಚಿ ಬೀಳ್ತಕ್ಕಂತಹ ವರದಿ, ಭಯಾನಕ ವರದಿ ಅದರಲ್ಲಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆ ವರದಿ ಬಂದಾಗ ತಮ್ಮೆಲ್ಲರಿಗೂ ಕೂಡಗಿನ ಗೊತ್ತಾಗುತ್ತೆ. ಈಗ ಗಿರೀಶ್ ಮಠಣ್ಣ ಅವರು ಕೂಡಗಿನ ಇಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ರು. ಆದರೆ ದೇವೇಗೌಡರ ಹೆಂಡತಿಯವರು ಏನು ಚೆನ್ನಮ್ಮ ದೇವೇಗೌಡರು ಏನಿದ್ದಾರೆ ಅವರ ಅನಾರೋಗ್ಯದ ನಿಮಿತ್ತ ಈ ಸಂದರ್ಭದಲ್ಲಿ ನಾವು ಪ್ರೆಸ್ ಮೀಟ್ ಮಾಡುವುದು ಬೇಡ ಎನ್ನುವಂತಹ ಮನೋಭಾವದಿಂದ ಅವರು ವಾಪಸ್ಸಾಗಿದ್ದಾರೆ. ಹಾಗಾಗಿ ಇವತ್ತು ಪ್ರೆಸ್ ಮೀಟನ್ನು ಮಾಡಲಿಲ್ಲ. ಆದರೆ ಮುಂದೆ ಇನ್ನ ಒಂದು 3-4 ದಿವಸಗಳ ಆದ ನಂತರ ಮತ್ತೆ ಅವರೊಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಏನೇನಾಗಿದೆ ಏನೇನಿಲ್ಲ, SIT ತನಿಖಾ ವರದಿ ಏನಿದೆ, ನಾವು ಹೋದಾಗ ಅಲ್ಲಿ ಇರ್ತಕ್ಕಂತಹ ಅಲ್ಲಿ ನಮಗೆ ಅವರಿಗೆ ಕಂಡಂತಹ ಅಥವಾ ಅಲ್ಲಿನ SITಯ ತನಿಖಾದಾರರು ಅವರಿಗೆ ಹೇಳಿದಂತಹ ಮಾಹಿತಿಯನ್ನ, ಕೆಲವೊಂದಿಷ್ಟು ಮಾಹಿತಿಗಳು ಏನು RTIಯಲ್ಲಿ ಸಿಕ್ಕಿದ್ದಾವೆ ಆ ಎಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ಬಹಿರಂಗವಾಗಿ ಪಾರದರ್ಶಕತೆಯಲ್ಲಿ ಎಲ್ರಿಗೂ ಕೂಡ ತಿಳಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಈ ಅಂತಿಮ ವರದಿ ಏನಿದೆ ಅಲ್ವಾ, ಇದು ಅಂತಿಮ ವರದಿ ಹೌದು ಅಥವಾ ಅಲ್ವೋ ಇದು ಒಂದು ಕನ್ಫ್ಯೂಷನ್ನು. ಬಟ್ ಆದರೆ ಆ ವರದಿ ಬಂದ ಮೇಲೆ ಆ ವರದಿಯನ್ನು ಕೂಡ ಇಡೀ ಸಾರ್ವಜನಿಕರ ಎದುರು ಓದಿ ಹೇಳಿದ್ರೆ ಆಗ ಗೊತ್ತಾಗುತ್ತೆ ಇದರ ತೀವ್ರತೆ ಎಷ್ಟಿದೆ, ಇದರ ಭಯಾನಕತೆ ಎಷ್ಟಿದೆ, ಇದರ ಒಂದು ಹಿನ್ನೆಲೆ ಏನು ಎನ್ನುವಂಥದ್ದು, ಇದರ ಹಿಂದೆ ಯಾರಿದ್ದಾರೆ, ಆ ಗ್ಯಾಂಗ್ ಯಾವುದು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ದೀವಿ. ಯಾಕಂದರೆ ಇಲ್ಲಿ ಯಾರು ವಸಂತ್ ಗಿಳಿಯಾರ್ ಏನೋ ಗಿಳಿಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರೋದು ಗೊತ್ತಿದೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರೋದು.
ಬೇಸಿಕ್ ಜಂಪ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅತ್ಯಾಚಾರಿ ಗ್ಯಾಂಗ್ಗೆ ಡವ ಸ್ಟಾರ್ಟ್ ಆಗಿದೆ, ವಿಲ್ಲ ಒದ್ದಾಡ್ತಾ ಇದ್ದಾರೆ. ನಾವೆಲ್ಲಿ ಬಹಿರಂಗ ಆಗ್ತೀವೋ, ನಾವೆಲ್ಲಿ ಸುಳ್ಳುಗಳನ್ನು ಹೇಳಿದ್ವಿ, ನಾವು ಒಂದು ಕೃತ್ಯದ ಪರ ಇರತಕ್ಕಂತಹ ಗ್ಯಾಂಗ್ಗೆ ನಾವು ಇವತ್ತು ವಾದ ಮಾಡಿದ್ವಿ, ಅವರ ಪರ ನಿಂತ್ಕೊಂಡು ನಾವು ಸುಳ್ಳುಗಳನ್ನು ಹೇಳಿದ್ವಿ. ಆದರೆ ಇವತ್ತು ವರದಿಯಲ್ಲಿ ಏನಿದೆ, ಈ ವರದಿ ಬಂದರೆ ನಾವೆಲ್ಲಿ ಸಿಕ್ಕಾಕೊಳ್ತೀವೋ ಏನೋ, ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ, ನಾವೆಲ್ಲಿ ಸಮಾಜದಲ್ಲಿ ತಲೆ ಎತ್ಕೊಂಡು ನಿಲ್ಲಕ್ಕಾಗೋದಿಲ್ವೋ ಅಂಥೇಳಿ ಒಳಗಡೆ ಕುಗ್ಗುತ್ತಿದ್ದಾರೆ. ಮಾನಸಿಕವಾಗಿ ವಿಲ್ಲ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಿ ರಿಪೋರ್ಟ್ ಸಲ್ಲಿಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಆದಿತ್ಯ ಜೈನ್ ನ್ಯೂಸಲ್ಲಿ ಕೂಡ ಅದೇ ಬರ್ತಾ ಇದೆ, ಬಿ ರಿಪೋರ್ಟ್ ಸಲ್ಲಿಕೆ ಅಂತೆ. ಅಂತಿಮ ವರದಿ ಸಲ್ಲಿಸಿದ್ದಾರೆ ಅಂತ ಹೇಳೋದು ಬಿಟ್ಟು ಬಿ ರಿಪೋರ್ಟ್ ಸಲ್ಲಿಕೆ ಅಂತೆ. ಬಿ ರಿಪೋರ್ಟ್ ಆದರೆ 7,005 ಪುಟಗಳ ಹೆಂಗ್ರಿ ಕೊಡ್ತಾರೆ, 98 ಮೆಟೀರಿಯಲ್ ಎವಿಡೆನ್ಸ್ ಹೆಂಗ್ರಿ ಕೊಡ್ತಾರೆ, 265 ಸಾಕ್ಷಿಗಳ ಹೇಳಿಕೆ ಹೆಂಗ್ರಿ ಕೊಡ್ತಾರೆ. ಬಿ ರಿಪೋರ್ಟ್ ಆದರೆ ಕಂಪ್ಲೇಂಟೇ ಫಾಲ್ಸ್ ಅಂತೆ. ಕಂಪ್ಲೇಂಟ್ ಫಾಲ್ಸ್ ಆದರೆ ಇಷ್ಟರವರೆಗೂ ತನಿಖೆ ಯಾಕೆ ಮಾಡಬೇಕಾಗಿತ್ತು? ಕಂಪ್ಲೇಂಟ್ ಫಾಲ್ಸ್ ಆಗಿದ್ರೆ ಇಷ್ಟರವರೆಗೂ ತನಿಖೆ ಯಾಕೆ ಮಾಡಬೇಕಾಗಿತ್ತು? ಹಿರಿಯ ಪೊಲೀಸರು ಕೂಡ ಇದರಲ್ಲಿ ಅವ್ರು ಏನೋ ಒಂದು ಹೇಳೋ ಅಂತಾರೆ, ಹೇಳ್ಬಿಡ್ತೀರಿ. ಆದರೆ ತಮಗೂ ಕೂಡ ಗೌರವ ಇದೆ, ಎಲ್ರಿಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇದೆ. ಆದರೆ ದಾಖಲೆಗಳನ್ನು ಇಲ್ಲದೇ ಮಾತಾಡಬೇಡಿ. ಅವರು ಕರ್ಕೊಂಬಂದ್ರು ಅನ್ನುವಂತಹ ಕಾರಣಕ್ಕೋ ಅಥವಾ ಯಾರದ್ದೋ ಋಣಕ್ಕೋ ನೀವು ದಾಖಲೆ ಇಲ್ಲದೆ ಮಾತನಾಡಬೇಡಿ. ಯಾಕೆಂದರೆ ನಿಮ್ಮ ಗೌರವ ಹಾಳಾಗುತ್ತೆ. ಹಾಗಾಗಿ ದಾಖಲೆಗಳನ್ನು ಇಟ್ಟುಕೊಳ್ಳದೆ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ. ಯಾಕೆಂದರೆ ತಾವು ಹಿರಿಯ ಪೊಲೀಸ್ ಅಧಿಕಾರಿಗಳು. ಹಾಗಾಗಿ ದಾಖಲೆಗಳನ್ನು ಇಟ್ಟುಕೊಂಡು ಮಾತಾಡಿ ಎನ್ನುವಂಥದ್ದನ್ನು ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ಗಿರೀಶ್ ಮಟ್ಟಣ್ಣ ಅವರು ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು, ಅದನ್ನೇ ನಾನು ಈಗ ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ದಯವಿಟ್ಟು ಈ ಒಂದು ವಿಶ್ಲೇಷಣಾತ್ಮಕ ಸುದ್ದಿಯನ್ನು ಹೆಚ್ಚು ಶೇರ್ ಮಾಡಿ. ಇಂತಹ ವಿಶ್ಲೇಷಣಾತ್ಮಕ ಸುದ್ದಿಗಳಿಗೆ ನಮ್ಮ ಪೇಜನ್ನು, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.